ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರಿಸ್ಟು ಯೂಟ್ಯೂಬ್ ಚಾನಲನ್ನು. ಸರ್ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ದೇಶೀಯ ಹಸುಗಳಿಗಿಂತ ಮಿಶ್ರ ತಳಿ ಹಸುಗಳು HF ಜೆರ್ಸಿ ಹಸುಗಳು ಹೆಚ್ಚು ರೋಗ ಬಾಧೆಗಳಿಗೆ ಗುರಿ ಆಗ್ತಾ ಇರ್ತವೆ, ಹೆಚ್ಚು ರೋಗಗಳಿಗೆ ತುತ್ತಾಗ್ತಾ ಇರ್ತವೆ. ಯಾಕೆ? ಈ ವಿಷಯನ ಈ ಒಂದು ಟಾಪಿಕಲ್ಲಿ ಮಾತಾಡ್ತಾ ಹೋಗೋಣ. ಈ ವಿಷಯ ತಿಳ್ಕೊಂಡ್ರೆ ನಮ್ಮ ರಾಸುಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಖಂಡಿತ ನೀವು ಅರ್ಥ ಮಾಡ್ಕೋತೀರಾ. ಯಾಕೆ ನಮ್ಮ ರಾಸುಗಳಲ್ಲಿ ಹಾಲು ಅಂದರೆ ನಮ್ಗೆ ಈಗಿರ್ತಕ್ಕಂತಹ HF ಜೆರ್ಸಿ ಹಸುಗಳಲ್ಲಿ ಹಾಲಿನ ಪ್ರಮಾಣ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದನ್ನು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹೊಸದಾಗಿ ನೋಡೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೆ. ಮುಖ್ಯವಾಗಿ ದೇಶೀಯ ಹಸುಗಳು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿರ್ತವೆ. ಯಾಕೆ ಹೊಂದಿರ್ತವೆ ಅನ್ನೋದನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಒಂದು ಮಿಶ್ರತಳಿ ಹಸುಗಳು ಅಥವಾ HF ಜೆರ್ಸಿ ಹಸುಗಳು, ವಿದೇಶಿ ಹಸುಗಳು ಏನಿದ್ದಾವೆ ಇವುಗಳು ರೋಗ ನಿರೋಧಕ ಶಕ್ತಿ ಇರುತ್ತೆ, ಇರಲ್ಲ ಅಂತಲ್ಲ, ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಯಾಕೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ? ಸೊ ನಾವಿಲ್ಲಿ ಮುಖ್ಯವಾಗಿ ಮೇಜರ್ ಡಿಫರೆನ್ಸ್ ಏನಿರುತ್ತೆ ಆ ಹಸುಗಳಿಗೂ ಇದಕ್ಕೂ ಅಂತಂದರೆ, ನಮ್ಮ ದೇಶೀಯ ಹಸುಗಳಿಗೆ ವಿಶಿಷ್ಟ ಲಕ್ಷಣ ಇರುತ್ತೆ. ಸೊ ಹಿಂಭಾಗದಲ್ಲಿ ಹಂಪ್ ಇರ್ತಕ್ಕಂಥದ್ದು, ಅಲ್ಲಿ ಸೂರ್ಯನಾಡಿ ಒಂದು ಕೇಂದ್ರವನ್ನು ಇರ್ತಕ್ಕಂಥದ್ದು, ಅಲ್ಲಿ ಉಷ್ಣತೆಯನ್ನು ತಡೆದುಕೊಳ್ಳೋ ಶಕ್ತಿ ಇರ್ತದೆ, ಅವುಗಳಿಗೆ ಕೋಡು ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ. ಬಟ್ ಆರೋಗ್ಯದಲ್ಲಿ ಎರಡು ಈಕ್ವಲ್ ಆಗಿ ಒಂದೇ ರೀತಿ ಆರೋಗ್ಯವನ್ನೇ ಇಟ್ಕೊಳ್ತವೆ. ಯಾವಾಗ? ಮುಖ್ಯವಾಗಿ ಇಲ್ಲಿ ಆ ಒಂದು ರಾಸು ಈ ಒಂದು ರಾಸುಗೂ ಡಿಫ್ರೆನ್ಸ್ ಏನಂದರೆ, ಇದು ಹೆಚ್ಚು ಹಾಲು ಕೊಡುತ್ತೆ, ಅದು ಸ್ವಲ್ಪ ಕಡಿಮೆ ಹಾಲು ಕೊಡುತ್ತೆ. ಇದು ಹೆಚ್ಚು ಹಾಲು ಕೊಡ್ತಾ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಮೇಜರ್ ಆಗಿ ನಾವೇನು ಆಲೋಚನೆ ಮಾಡ್ಬೇಕಂದ್ರೆ, ಬಟ್ ಎರಡಕ್ಕೂ ಕೊಡುವಂತಹ ಮೇವಿನ ಒಂದು ಉದಾಹರಣೆಯನ್ನು ನೋಡೋದಾದರೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಎರಡಕ್ಕೂ ಈಕ್ವಲ್ ಆಗಿ ಮೇವನ್ನು ಕೊಡ್ತಾ ಇರ್ತೀವಿ. ನಮ್ಮ ದೇಶೀಯ ಹಸುಗಳಿಗೂ ಸೇಮ್ ಮೇವನ್ನು ಕೊಡ್ತಾ ಇದ್ವಿ, ಮತ್ತು ನಮ್ಮ HF ಜೆರ್ಸಿಗಳಿಗೂ ಸೇಮ್ ಮೇವು ಕೊಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ರಾಸುಗಳ ಬಾಡಿ ಮೇಂಟೆನೆನ್ಸು, ಕರುಗಳ ಅಭಿವೃದ್ಧಿ, ಹಾಲು ಉತ್ಪಾದನೆ ಇವೆಲ್ಲದಕ್ಕೂ ಸಹ ಸರಿ ಹೋಗುವಂತಹ ಸಮತೋಲಿತ ಆಹಾರವನ್ನು ನಾವು ಕೊಡ್ತಾ ಇದ್ದೀವ. ಅದನ್ನು ನಾವು ಮುಖ್ಯವಾಗಿ, ಅಂದರೆ ಕೆಲವರು ಕೊಡ್ತಿದ್ದಾರೆ, ಎಲ್ಲರೂ ಕೊಡ್ತಾ ಇಲ್ಲ ಅಂತ ಅಲ್ಲ. ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಕೆಲವೊಂದು ರೈತರು, ಈ ಒಂದು ಪ್ರಜ್ಞಾವಂತ ಯುವಕರು ಏನು ಮಾಡ್ತಾರೆ, ಕಂಪಲ್ಸರಿ ಕೊಡ್ತಾರೆ. ಸೊ ಪ್ರತಿ ಒಂದು ಲೀಟರ್ ಹಾಲಿನಲ್ಲಿ ಒಂದು 1000 mg ಅಷ್ಟು ಕ್ಯಾಲ್ಶಿಯಂ ಏನಾಗುತ್ತೆ ಒಂದು ಪ್ರತಿ ಲೀಟ್ರಲ್ಲೂ ಹಾಲಿನ ಮುಖಾಂತರ ಆ ರಾಸುಗಳ ದೇಹದಿಂದ ಹೊರಕ್ಕೆ ಬರುತ್ತೆ. ಅಂದಾಜು ಒಂದು 1000 mg ಅಷ್ಟಿದೆ ಅಂದ್ಕೊಳ್ಳಿ, ಮಿಲಿಗ್ರಾಮ್ನಷ್ಟು ಹಾಲಿನ ಮುಖಾಂತರ ಹೊರಗೆ ಬರುತ್ತೆ. ಹಾಗಾದರೆ 10 ಲೀಟರ್ ಕೊಟ್ಟರೆ ಎಷ್ಟು ಕ್ಯಾಲ್ಶಿಯಂ ಹೊರಗೆ ಬರುತ್ತೆ? ಸೊ ಅಷ್ಟು ಕ್ಯಾಲ್ಶಿಯಂ ಹೊರಗೆ ಬರುತ್ತಲ್ವ, ನಾವು ಅದನ್ನು ರೀಫಿಲ್ ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಮತ್ತೆ ಕೊಡ್ತಾ ಇದ್ವಿ. ಸೊ ಮೇವಿನಿಂದ ಅದಕ್ಕೆ ಅಂದರೆ ಎಷ್ಟು ಸಿಗಬಹುದು? ಆ ಒಂದು ರಾಸುಗಳಿಗೆ ಕ್ಯಾಲ್ಶಿಯಂ ಮೇವಿನಿಂದ ಒಂದು 100 to 150 ಗ್ರಾಮ್ ಕ್ಯಾಲ್ಶಿಯಂ ಸಿಗುತ್ತಾ? ಅಡಿಷ್ನಲ್ ಆಗಿ ಏನಾದರೂ ನಾವು ಕೊಡ್ತಾ ಇದ್ವಲ್ಲ. ಕೆಲವರು ಕೊಡ್ತಿದ್ದಾರೆ, ಅರ್ಥ ಮಾಡ್ಕೊಂಡಂಥವ್ರು ಕ್ಯಾಲ್ಶಿಯಮನ್ನು ಕೊಡ್ತಿದ್ದಾರೆ. ಕೆಲವರು ಮೇವು ಕೊಟ್ಟಿದ್ದೀವಿ ಸಾಕು, ಹಾಲು ಕೊಡುತ್ತೆ, 5 ಲೀಟ್ರೇ ಹಾಲು ಕೊಡಲಿ, ಬಟ್ 5 ಲೀಟ್ರಲ್ಲಿ ಎಷ್ಟು ಕ್ಯಾಲ್ಶಿಯಂ ಹೊರಗೆ ಬರುತ್ತೆ, ಎಷ್ಟು ಕಬ್ಬಿಣಾಂಶ ಹೊರಗೆ ಬರುತ್ತೆ ಅಲ್ವಾ, ಎಷ್ಟು ಮೆಗ್ನೀಷಿಯಂ ಹೊರಗೆ ಬರುತ್ತೆ? ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಲಿನ ಮುಖಾಂತರ ಎಷ್ಟು ಹೊರಗೆ ಬರುತ್ತೆ ಅದನ್ನು ಮತ್ತೆ ನಾವು ರೀಫಿಲ್ ಮಾಡ್ತಿದ್ವಾ? ಇಲ್ಲ. ಸೊ ಅದು ಯಾವಾಗಲೂ ಹೆಚ್ಚಿನದಾಗಿ ತಿನ್ನಂದರೆ, ಈ ಡ್ರೈ ಪೀರಿಯಡಲ್ಲಿ ಹಾಲು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಸ್ಟೋರ್ ಮಾಡಿಕೊಂಡು ಬೋನ್ಸಲ್ಲೋ ಇನ್ನೊಂದು ರಕ್ತದಲ್ಲೋ ಸ್ಟೋರ್ ಮಾಡ್ಕೊಂಡಿರುತ್ತಲ್ಲ. ಸೊ ನೀವು ಇದರಿಂದ ಇನ್ಪುಟನ್ನು ಕೊಡದೇ ಇದ್ದಾಗ ಅಲ್ಲಿಂದ ಡೆಪಾಸಿಟ್ ಆಗಿರೋದನ್ನೆಲ್ಲ ತೆಗೆದು ಹೊರಕ್ಕೆ ಹಾಕುತ್ತೆ. ಯಾವಾಗ ಅದೆಲ್ಲ ಹೊರಗೆ ಬರುತ್ತೋ ರಾಸುಗಳು ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕುಂದಿ ಹೋಗುತ್ತೆ, ಅಂದರೆ ಕಡಿಮೆ ಆಗುತ್ತೆ. ನಮ್ಮ ದೇಶೀಯ ಹಸುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಹಾಲು ಕೊಡಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೊಡ್ತವೆ. ಆ ಒಂದು ಮೇವಿನಿಂದ ಸಿಗುವಂತಹ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಈ ಒಂದು ಇದರಿ ಏನಿದೆ ಐರನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಇದು ಹಾಲಿನ ಮುಖಾಂತರ ಹೊರಗೆ ಬರ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅಲ್ಲಿ ಸ್ವಲ್ಪ ಸ್ಟೋರೇಜ್ ಆಗಿರುತ್ತೆ. ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಸಿಂಪಲ್ ಕ್ಲಾರಿಟಿ ನಿಮಗೆ. ಹಾಲು ಕಡಿಮೆ ಕೊಡುತ್ತೆ, ಸೊ ಅಲ್ಲಿಂದ ಬರುವಂತಹ ಕೆಲವೊಂದು ನ್ಯೂಟ್ರಿಷನ್ಸ್ ಕಡಿಮೆ ಬರ್ತವೆ. ಹಾಲು ಕಡಿಮೆ ಬರೋದ್ರಿಂದ ಕಡಿಮೆ ಬರುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಬರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳು ಲಾಸ್ ಆಗುತ್ತೆ, ಬಾಡಿಯಲ್ಲಿ ಪೋಷಕಾಂಶಗಳನ್ನು ಕಳ್ಕೊಳ್ಳುತ್ತೆ, ಹಾಲಿನ ಮುಖಾಂತರ ಕಳ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಕಂಪಲ್ಸರಿ ಕಡಿಮೆ ಆಗುತ್ತೆ. ಇವುಗಳಿಗೆ ಆ್ಯಸ್ ಇಟ್ ಈಸ್ ಅವುಗಳ ಒಂದು ದೇಹ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಕಂಪಲ್ಸರಿ ಅವು ತೆಗೆದುಕೋತವೆ. ಇಲ್ಲಿ ದೇಹ ನಿರ್ವಹಣೆಗೆ
ಸಂತಾನೋತ್ಪತ್ತಿಗೆ, ಹಾಲಿನ ಉತ್ಪಾದನೆಗೆ. ಸೊ ಪ್ರತಿಯೊಂದಕ್ಕೂ ಸಹ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಕಬ್ಬಿಣಾಂಶ ಆಗ್ಬೋದು, ಮತ್ತೊಂದು ಎಲ್ಲವನ್ನು ಸಹ ಅಧಿಕ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದರ ಒಂದು ದೇಹದ ಒಂದು ನಿರ್ವಹಣೆ, ಹಾಲು ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ಎಲ್ಲಕ್ಕೂ ಸಹ ಸರಿ ಹೋಗುತ್ತೆ. ನಾವು ಕೊಡ್ತಾ ಇದ್ದೀವ, ಮುಖ್ಯವಾಗಿ ನಾವು ಗಮನಿಸಬೇಕು. ಅದರ ದೇಹ ನಿರ್ವಹಣೆ ಕೊಡ್ತಾ ಇದ್ದೀವ, ಹಾಲು ಉತ್ಪಾದನೆ ಕೊಡ್ತಾ ಇದ್ದೀವ, ಕರುಗಳ ಬೆಳವಣಿಗೆ ಮಾಡಲಿಕ್ಕೆ ಕೊಡ್ತಾ ಇದ್ದೀವ, ಗರ್ಭ ಧರಿಸಿದ್ರೆ. ಸೊ ಇದನ್ನು ಮುಖ್ಯವಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ರಾಸುಗಳಲ್ಲಿ ಹಾಲಿನ ಪ್ರಮಾಣ ಅನ್ನೋದು ಖಂಡಿತ ಕಡಿಮೆ ಆಗೋಲ್ಲ. ಅದನ್ನು ನಾವು ಯಾವತ್ತೂ ಡ್ರಾಪ್ ಮಾಡೋಕ್ಕೆ ಬಿಡೋಲ್ಲ. ಸೊ ಕಂಪಲ್ಸರಿ ಒಂದೇ ರೀತಿಯಲ್ಲಿ, ಒಂದೇ ವೇನಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ಬೋದು. ಸೊ ಯಾರೆಲ್ಲ ರೈತರಿದ್ದೀರಾ, ನೀವು ಕಂಪಲ್ಸರಿ ರಾಸುಗಳಿಗೆ ನೀವೇನು ಇನ್ಪುಟ್ ಕೊಡ್ತಾ ಇದ್ದೀರಾ ಆ ಒಂದು ಔಟ್ಪುಟ್ ಹೇಗೆ ಬರ್ತಾ ಇದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಮ ಹಾಲಿನಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಚಾನ್ಸೇ ಇರೋದಿಲ್ಲ. ಸೊ ನಾವು ಕೊಡ್ತಕ್ಕಂಥದ್ದು ಇನ್ಪುಟ್ ಎಷ್ಟು ದರಿದ್ರವಾಗಿರುತ್ತೆ ಅಂದರೆ, ಕೆಲವೊಂದು ಡೈರಿ ಫಾರಮ್ಗಳಲ್ಲಿ ನೋಡಿದ್ದೀನಿ, ಜಸ್ಟ್ ಮೇವನ್ನು ಕೊಡ್ತಾರೆ. ಸೊ ಅದಕ್ಕೇನೋ ಬೇಕು ಬೇಡ ಅಂತ ಹೇಳ್ಬಿಟ್ಟು 1 or 2 kgs ಯಾವುದೋ ಒಂದು ಫೀಡ್ ಕೊಡ್ತಾರೆ. ಬರೀ ಜೋಳದ ನುಚ್ಚು ಕೊಟ್ಟರೆ ಅದರಲ್ಲಿ ಎಲ್ಲ ಸಿಗುತ್ತಾ? ಜೋಳದ ನುಚ್ಚಲ್ಲಿ ಎಲ್ಲ ಇರುತ್ತಾ? ಇಲ್ಲ ಬರೀ ಶೇಂಗಾ ಹಿಂಡಿ ಒಂದು ಕೊಟ್ಬಿಟ್ಟು ನಾನು 2 kg ಕೊಟ್ಟಿದ್ದೀನಿ ಅಂದರೆ ಅದರಲ್ಲಿ ಎಲ್ಲ ಇರುತ್ತಾ? ಸೊ ಇರುವುದಿಲ್ಲ. ಸೊ ಇಲ್ಲಿ ಸಮತೋಲಿತ ಆಹಾರ ಅನ್ನೋದು ಸಿಗೋಲ್ಲ ರಾಸುಗಳಿಗೆ. ನೀವು ಕೊಡಬೇಕಾಗಿರೋದು ಸಮತೋಲಿತ ಆಹಾರವೇ ಹೊರತು ಸಾಮಾನ್ಯ ಆಹಾರ ಅಲ್ಲ. ಸಾಮಾನ್ಯ ಆಹಾರಕ್ಕೂ ಸಮತೋಲಿತ ಆಹಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಹಾಲಿನ ಇಳುವರಿಯನ್ನು ಕಡಿಮೆ ಆಗದಲೇ ನೋಡ್ಕೋಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಸಮತೋಲಿತ ಆಹಾರ ಕೊಡಬೇಕು, ಸಾಮಾನ್ಯ ಆಹಾರ ಅಲ್ಲ. ಕಾಮನ್ ಆಗಿ ನಾವೆಲ್ಲ ಕೊಡ್ತಿರ್ತಕ್ಕಂಥ ಹೆಚ್ಚು ಪ್ರಮಾಣದಲ್ಲಿ ಒಂದು ಸ್ವಲ್ಪ 40% ಜನ ಸಮತೋಲಿತ ಆಹಾರ ಕೊಡ್ತಿದ್ದಾರೆ. ಇನ್ನು 60% ಜನ ನಮ್ಮ ಗ್ರಾಮ್ಯ ಭಾಗದಲ್ಲಿ ಸಾಮಾನ್ಯ ಆಹಾರವನ್ನು ಕೊಡ್ತಿದ್ದಾರೆ. ಹಾಲು ಹೆಚ್ಚು ಆಗಲಿಕ್ಕೆ ಸಮತೋಲಿತ ಆಹಾರ ಬೇಕು. ಜಸ್ಟ್ ಹಾಗೆ ಸುಮ್ಮನೆ ದೇಹ ಬೆಳವಣಿಗೆ ಮಾಡಿಕೊಂಡು ಅಲ್ಲಿ ಅಡ್ಡಾಡ್ಕೊಂಡಿರ್ತಕ್ಕಂಥ ರಾಸುಗಳಿಗೆ ಸಾಮಾನ್ಯ ಆಹಾರ ಕೊಟ್ಟರು ಸಹ ಸಾಕು. ಇದರಲ್ಲಂತೂ ಏನು ವ್ಯತ್ಯಾಸ ಇರೋದಿಲ್ಲ. ನೀವು ಮುಖ್ಯವಾಗಿ ಇಷ್ಟೇ ಗಮನಿಸಿ, ರಾಸುಗಳಿಗೆ ನೀವು ಸಮತೋಲಿತ ಆಹಾರ ಕೊಡಬೇಕಾ, ಸಾಮಾನ್ಯ ಆಹಾರ ಕೊಡಬೇಕಾ, ಅದನ್ನು ಗಮನಿಸಿದ್ರೆ ನಿಮ್ಮ ಡೈರಿ ಫಾರ್ಮಲ್ಲಿ ಹಾಲು ಅನ್ನೋದು ಯಾವತ್ತೂ ಡ್ರಾಪ್ ಆಗಲ್ಲ, ಕಡಿಮೆನೂ ಆಗಲ್ಲ. ಸೊ ರಾಸುಗಳು ಅಂದರೆ ಆ ಒಂದು ಹಸುಗಳಿಗೆ ನಿಮ್ಮ ಮೇಲೆ ಯಾವುದೇ ದ್ವೇಷ ಇರೋದಿಲ್ಲ. ಸೊ ನಾನು ಕಡಿಮೆ ಕೊಡಬೇಕು ಇವತ್ತು, ನನಗೆ ಈ ರೀತಿ ಯಾವುದೂ ಇರೋದಿಲ್ಲ. ನಾವು ಹೇಗೆ ಕೊಟ್ಟರೆ ಹಾಗೇನೆ. ಸೊ ಅದಕ್ಕೋಸ್ಕರ ನೀವು ಸಾಮಾನ್ಯ ಆಹಾರನ, ಸಮತೋಲಿತ ಆಹಾರ ಇವೆರಡನ್ನೂ ಸಹ ಗಮನದಲ್ಲಿಟ್ಕೊಂಡು ಸೊ ಒಳ್ಳೆ ಫೀಡನ್ನು ಕೊಡಿ, ಒಳ್ಳೆ ಹಾಲನ್ನು ಉತ್ಪಾದನೆ ಮಾಡಿ. ಸೊ ಇದು ಈ ಒಂದು ಮಾಹಿತಿ. ಖಂಡಿತ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಯೂಟ್ಯೂಬ್ ಚಾನಲನ್ನು. ಸರ್ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ದೇಶಿ ಹಸುಗಳಿಗಿಂತ ಮಿಶ್ರ ತಳಿ ಹಸುಗಳು, HF ಜೆರ್ಸಿ ಹಸುಗಳು ಹೆಚ್ಚು ರೋಗ ಬಾಧೆಗಳಿಗೆ ಗುರಿ ಆಗ್ತಾ ಇರ್ತವೆ, ಹೆಚ್ಚು ರೋಗಗಳಿಗೆ ತುತ್ತಾಗ್ತಾ ಇರ್ತವೆ. ಯಾಕೆ? ಈ ವಿಷಯನ ಈ ಒಂದು ಟಾಪಿಕಲ್ಲಿ ಮಾತಾಡ್ತಾ ಹೋಗೋಣ. ಈ ವಿಷಯ ತಿಳ್ಕೊಂಡ್ರೆ ನಮ್ಮ ರಾಸುಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಖಂಡಿತ ನೀವು ಅರ್ಥ ಮಾಡ್ಕೋತೀರಾ. ಯಾಕೆ ನಮ್ಮ ರಾಸುಗಳಲ್ಲಿ ಹಾಲು ಅಂದರೆ ನಮ್ಗೆ ಈಗಿರ್ತಕ್ಕಂತಹ HF ಜೆರ್ಸಿ ಹಸುಗಳಲ್ಲಿ ಹಾಲಿನ ಪ್ರಮಾಣ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದನ್ನು ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ, ಹೊಸದಾಗಿ ನೋಡೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೆ. ಮುಖ್ಯವಾಗಿ ದೇಶಿ ಹಸುಗಳು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿರ್ತವೆ. ಯಾಕೆ ಹೊಂದಿರ್ತವೆ ಅನ್ನೋದನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಒಂದು ಮಿಶ್ರತಳಿ ಹಸುಗಳು ಅಥವಾ HF ಜೆರ್ಸಿ ಹಸುಗಳು, ವಿದೇಶಿ ಹಸುಗಳು ಏನಿದ್ದಾವೆ ಇವುಗಳು ರೋಗ ನಿರೋಧಕ ಶಕ್ತಿ ಇರಲ್ಲ ಅಂತಲ್ಲ, ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಯಾಕೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ? ಸೊ ನಾವಿಲ್ಲಿ ಮುಖ್ಯವಾಗಿ ಮೇಜರ್ ಡಿಫ್ರೆನ್ಸ್ ಏನಿರುತ್ತೆ ಆ ಹಸುಗಳಿಗೂ ಇದಕ್ಕೂ ಅಂತಂದರೆ, ನಮ್ಮ ದೇಶಿ ಹಸುಗಳಿಗೆ ವಿಶಿಷ್ಟ ಲಕ್ಷಣ ಇರುತ್ತೆ. ಸೊ ಹಿಂಭಾಗದಲ್ಲಿ ಹಂಪ್ ಇರ್ತಕ್ಕಂಥದ್ದು, ಅಲ್ಲಿ ಸೂರ್ಯನಾಡಿ ಒಂದು ಕೇಂದ್ರವನ್ನು ಇರ್ತಕ್ಕಂಥದ್ದು, ಅಲ್ಲಿ ಉಷ್ಣತೆಯನ್ನು ತಡೆದುಕೊಳ್ಳೋ ಶಕ್ತಿ ಇರ್ತದೆ, ಅವುಗಳಿಗೆ ಕೋಡು ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ. ಬಟ್ ಆರೋಗ್ಯದಲ್ಲಿ ಎರಡು ಈಕ್ವಲ್ ಆಗಿ ಒಂದೇ ರೀತಿ ಆರೋಗ್ಯವನ್ನೇ ಇಟ್ಕೊಳ್ತವೆ. ಯಾವಾಗ? ಮುಖ್ಯವಾಗಿ ಇಲ್ಲಿ ಆ ಒಂದು ರಾಸು ಈ ಒಂದು ರಾಸುಗೂ ಡಿಫ್ರೆನ್ಸ್ ಏನಂದರೆ, ಇದು ಹೆಚ್ಚು ಹಾಲು ಕೊಡುತ್ತೆ, ಅದು ಸ್ವಲ್ಪ ಕಡಿಮೆ ಹಾಲು ಕೊಡುತ್ತೆ. ಇದು ಹೆಚ್ಚು ಹಾಲು ಕೊಡ್ತಾ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಮೇಜರ್ ಆಗಿ ನಾವೇನು ಆಲೋಚನೆ ಮಾಡ್ಬೇಕಂದ್ರೆ, ಬಟ್ ಎರಡಕ್ಕೂ ಕೊಡುವಂತಹ ಮೇವಿನ ಒಂದು ಉದಾಹರಣೆಯನ್ನು ನೋಡೋದಾದರೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಎರಡಕ್ಕೂ ಈಕ್ವಲ್ ಆಗಿ ನಾವು ಮೇವನ್ನು ಕೊಡ್ತಾ ಇರ್ತೀವಿ. ನಮ್ಮ ದೇಶಿ ಹಸುಗಳಿಗೂ ಸೇಮ್ ಮೇವನ್ನು ಕೊಡ್ತಾ ಇದ್ವಿ, ಮತ್ತು ನಮ್ಮ HF ಜೆರ್ಸಿಗಳಿಗೂ ಸೇಮ್ ಮೇವು ಕೊಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ರಾಸುಗಳ ಬಾಡಿ ಮೇಂಟೆನೆನ್ಸು, ಕರುಗಳ ಅಭಿವೃದ್ಧಿ, ಹಾಲು ಉತ್ಪಾದನೆ ಇವೆಲ್ಲದಕ್ಕೂ ಸಹ ಸರಿ ಹೋಗುವಂತಹ ಸಮತೋಲಿತ ಆಹಾರವನ್ನು ನಾವು ಕೊಡ್ತಾ ಇದ್ದೀವ, ಅದನ್ನು ನಾವು ಮುಖ್ಯವಾಗಿ, ಅಂದರೆ ಕೆಲವರು ಕೊಡ್ತಿದ್ದಾರೆ, ಎಲ್ಲರೂ ಕೊಡ್ತಾ ಇಲ್ಲ ಅಂತ ಅಲ್ಲ.
ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಕೆಲವೊಂದು ರೈತರು ಈ ಒಂದು ಪ್ರಜ್ಞಾವಂತ ಯುವಕರು ಏನು ಮಾಡ್ತಾರೆ, ಕಂಪಲ್ಸರಿ ಕೊಡ್ತಾರೆ. ಸೊ ಪ್ರತಿ ಒಂದು ಲೀಟರ್ ಹಾಲಿನಲ್ಲಿ ಒಂದು ಸಾವಿರದಷ್ಟು mg ಅಷ್ಟು ಕ್ಯಾಲ್ಸಿಯಂ ಏನಾಗುತ್ತೆ ಒಂದು ಪ್ರತಿ ಲೀಟ್ರಲ್ಲೂ ಹಾಲಿನ ಮುಖಾಂತರ ಆ ರಾಸುಗಳ ದೇಹದಿಂದ ಹೊರಗೆ ಬರುತ್ತೆ. ಅಂದಾಜು ಒಂದು 1000 mg ಅಷ್ಟಿದೆ ಅಂದ್ಕೊಳ್ಳಿ, ಮಿಲಿಗ್ರಾಮ್ನಷ್ಟು ಹಾಲಿನ ಮುಖಾಂತರ ಹೊರಗೆ ಬರುತ್ತೆ. ಹಾಗಾದರೆ 10 ಲೀಟರ್ ಕೊಟ್ಟರೆ ಎಷ್ಟು ಕ್ಯಾಲ್ಸಿಯಂ ಹೊರಗೆ ಬರುತ್ತೆ? ಸೊ ಅಷ್ಟು ಕ್ಯಾಲ್ಸಿಯಂ ಹೊರಗೆ ಬರುತ್ತಲ್ವ, ನಾವು ಅದನ್ನು ರೀಫಿಲ್ ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಮತ್ತೆ ಕೊಡ್ತಾ ಇದ್ವಾ? ಸೊ ಮೇವಿನಿಂದ ಅದಕ್ಕೆ ಅಮ್ಮಮ್ಮ ಅಂದರೆ ಎಷ್ಟು ಸಿಗಬಹುದು? ಆ ಒಂದು ರಾಸುಗಳಿಗೆ ಕ್ಯಾಲ್ಸಿಯಂ ಮೇವಿನಿಂದ ಒಂದು 100-150 ಗ್ರಾಮ್ ಕ್ಯಾಲ್ಸಿಯಂ ಸಿಗುತ್ತಾ? ಅಡಿಷ್ನಲ್ ಆಗಿ ಏನಾದರೂ ನಾವು ಕೊಡ್ತಾ ಇದ್ವಲ್ಲ. ಕೆಲವರು ಕೊಡ್ತಿದ್ದಾರೆ, ಅರ್ಥ ಮಾಡ್ಕೊಂಡಂಥವ್ರು ಕ್ಯಾಲ್ಸಿಯಮನ್ನು ಕೊಡ್ತಿದ್ದಾರೆ. ಕೆಲವರು ಮೇವು ಕೊಟ್ಟಿದ್ದೀವಿ ಸಾಕು ಹಾಲು ಕೊಡುತ್ತೆ, 5 ಲೀಟ್ರೇ ಹಾಲು ಕೊಡಲಿ, ಬಟ್ 5 ಲೀಟ್ರಲ್ಲಿ ಎಷ್ಟು ಕ್ಯಾಲ್ಸಿಯಂ ಹೊರಗೆ ಬರುತ್ತೆ, ಎಷ್ಟು ಕಬ್ಬಿಣಾಂಶ ಹೊರಗೆ ಬರುತ್ತೆ ಅಲ್ವಾ, ಎಷ್ಟು ಮೆಗ್ನೀಷಿಯಂ ಹೊರಗೆ ಬರುತ್ತೆ? ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ. ಹಾಲಿನ ಮುಖಾಂತರ ಎಷ್ಟು ಹೊರಗೆ ಬರುತ್ತೆ ಅದನ್ನು ಮತ್ತೆ ನಾವು ರೀಫಿಲ್ ಮಾಡ್ತಿದ್ವಾ? ಇಲ್ಲ. ಸೊ ಅದು ಯಾವಾಗಲೂ ಹೆಚ್ಚಿನದಾಗಿ ತಿನ್ನಂದರೆ ಈ ಡ್ರೈ ಪೀರಿಯಡಲ್ಲಿ ಹಾಲು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಸ್ಟೋರ್ ಮಾಡಿಕೊಂಡು ಬೋನ್ಸಲ್ಲೋ ಇನ್ನೊಂದು ರಕ್ತದಲ್ಲೋ ಸ್ಟೋರ್ ಮಾಡ್ಕೊಂಡಿರುತ್ತಲ್ಲ. ಸೊ ನೀವು ಇದರಿಂದ ಇನ್ಪುಟನ್ನು ಕೊಡದೇ ಇದ್ದಾಗ ಅಲ್ಲಿಂದ ಡೆಪಾಸಿಟ್ ಆಗಿರೋದನ್ನೆಲ್ಲ ತೆಗೆದು ಹೊರಕ್ಕೆ ಹಾಕುತ್ತೆ. ಯಾವಾಗ ಅದೆಲ್ಲ ಹೊರಗೆ ಬರುತ್ತೋ ರಾಸುಗಳು ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕುಂದಿ ಹೋಗುತ್ತೆ, ಅಂದರೆ ಕಡಿಮೆ ಆಗುತ್ತೆ. ನಮ್ಮ ದೇಶೀಯ ಹಸುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಹಾಲು ಕೊಡಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೊಡ್ತವೆ. ಆ ಒಂದು ಮೇವಿನಿಂದ ಸಿಗುವಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಈ ಒಂದು ಇತರೆ ಏನಿದೆ ಐರನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಇದು ಹಾಲಿನ ಮುಖಾಂತರ ಹೊರಗೆ ಬರ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅಲ್ಲಿ ಸ್ವಲ್ಪ ಸ್ಟೋರೇಜ್ ಆಗಿರುತ್ತೆ. ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಸಿಂಪಲ್ ಕ್ಲಾರಿಟಿ ನಿಮಗೆ. ಹಾಲು ಕಡಿಮೆ ಕೊಡುತ್ತೆ, ಸೊ ಅಲ್ಲಿಂದ ಬರುವಂತಹ ಕೆಲವೊಂದು ನ್ಯೂಟ್ರಿಷನ್ಸ್ ಕಡಿಮೆ ಬರ್ತವೆ. ಹಾಲು ಕಡಿಮೆ ಬರೋದ್ರಿಂದ ಕಡಿಮೆ ಬರುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಬರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳು ಲಾಸ್ ಆಗುತ್ತೆ, ಬಾಡಿಯಲ್ಲಿ ಪೋಷಕಾಂಶಗಳನ್ನು ಕಳ್ಕೊಳ್ಳುತ್ತೆ, ಹಾಲಿನ ಮುಖಾಂತರ ಕಳ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಕಂಪಲ್ಸರಿ ಕಡಿಮೆ ಆಗುತ್ತೆ. ಇವುಗಳಿಗೆ ಆ್ಯಸ್ ಇಟ್ ಈಸ್ ಅವುಗಳ ಒಂದು ದೇಹ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಕಂಪಲ್ಸರಿ ಅವು ತೆಗೆದುಕೋತವೆ. ಇಲ್ಲಿ ದೇಹ ನಿರ್ವಹಣೆಗೆ, ಸಂತಾನೋತ್ಪತ್ತಿಗೆ, ಹಾಲಿನ ಉತ್ಪಾದನೆಗೆ, ಸೊ ಪ್ರತಿಯೊಂದಕ್ಕೂ ಸಹ ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಕಬ್ಬಿಣಾಂಶ ಆಗ್ಬೋದು, ಮತ್ತೊಂದು ಎಲ್ಲವನ್ನು ಸಹ ಅಧಿಕ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದರ ಒಂದು ದೇಹದ ಒಂದು ನಿರ್ವಹಣೆ, ಹಾಲು ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ಎಲ್ಲಕ್ಕೂ ಸಹ ಸರಿ ಹೋಗುತ್ತೆ. ನಾವು ಕೊಡ್ತಾ ಇದ್ದೀವ, ಮುಖ್ಯವಾಗಿ ನಾವು ಗಮನಿಸಬೇಕು. ಅದರ ದೇಹ ನಿರ್ವಹಣೆ ಕೊಡ್ತಾ ಇದ್ದೀವ, ಹಾಲು ಉತ್ಪಾದನೆ ಕೊಡ್ತಾ ಇದ್ದೀವ, ಕರುಗಳ ಬೆಳವಣಿಗೆ ಮಾಡಲಿಕ್ಕೆ ಕೊಡ್ತಾ ಇದ್ದೀವ, ಗರ್ಭ ಧರಿಸಿದ್ರೆ. ಸೊ ಇದನ್ನು ಮುಖ್ಯವಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ರಾಸುಗಳಲ್ಲಿ ಹಾಲಿನ ಪ್ರಮಾಣ ಅನ್ನೋದು ಖಂಡಿತ ಕಡಿಮೆ ಆಗೋಲ್ಲ. ಅದನ್ನು ನಾವು ಯಾವತ್ತೂ ಡ್ರಾಪ್ ಮಾಡೋಕ್ಕೆ ಬಿಡೋಲ್ಲ. ಸೊ ಕಂಪಲ್ಸರಿ ಒಂದೇ ರೀತಿಯಲ್ಲಿ, ಒಂದೇ ವೇನಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ಬೋದು. ಸೊ ಯಾರೆಲ್ಲ ರೈತರಿದ್ದೀರಾ, ನೀವು ಕಂಪಲ್ಸರಿ ರಾಸುಗಳಿಗೆ ನೀವೇನು ಇನ್ಪುಟ್ ಕೊಡ್ತಾ ಇದ್ದೀರಾ, ಆ ಒಂದು ಔಟ್ಪುಟ್ ಹೇಗೆ ಬರ್ತಾ ಇದೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಮ ಹಾಲಿನಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಚಾನ್ಸೇ ಇರೋದಿಲ್ಲ. ಸೊ ನಾವು ಕೊಡ್ತಕ್ಕಂಥದ್ದು ಇನ್ಪುಟ್ ಎಷ್ಟು ದರಿದ್ರವಾಗಿರುತ್ತೆ ಅಂದರೆ, ಕೆಲವೊಂದು ಡೈರಿ ಫಾರಮ್ಗಳಲ್ಲಿ ನೋಡಿದ್ದೀನಿ, ಜಸ್ಟ್ ಮೇವನ್ನು ಕೊಡ್ತಾರೆ. ಸೊ ಅದಕ್ಕೇನೋ ಬೇಕು ಬೇಡ ಅಂತ ಹೇಳ್ಬಿಟ್ಟು 1 or 2 kgs ಯಾವುದೋ ಒಂದು ಫೀಡ್ ಕೊಡ್ತಾರೆ. ಬರೀ ಜೋಳದ ನುಚ್ಚು ಕೊಟ್ಟರೆ ಅದರಲ್ಲಿ ಎಲ್ಲ ಸಿಗುತ್ತಾ? ಜೋಳದ ನುಚ್ಚಲ್ಲಿ ಎಲ್ಲ ಇರುತ್ತಾ? ಇಲ್ಲ ಬರೀ ಶೇಂಗಾ ಹಿಂಡಿ ಒಂದು ಕೊಟ್ಬಿಟ್ಟು ನಾನು 2 kg ಕೊಟ್ಟಿದ್ದೀನಿ ಅಂದರೆ ಅದರಲ್ಲಿ ಎಲ್ಲ ಇರುತ್ತಾ? ಸೊ ಇರೋದಿಲ್ಲ. ಸೊ ಇಲ್ಲಿ ಸಮತೋಲಿತ ಆಹಾರ ಅನ್ನೋದು ಸಿಗೋಲ್ಲ ರಾಸುಗಳಿಗೆ. ನೀವು ಕೊಡಬೇಕಾಗಿರೋದು ಸಮತೋಲಿತ ಆಹಾರವೇ ಹೊರತು ಸಾಮಾನ್ಯ ಆಹಾರ ಅಲ್ಲ. ಸಾಮಾನ್ಯ ಆಹಾರಕ್ಕೂ ಸಮತೋಲಿತ ಆಹಾರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಹಾಲಿನ ಇಳುವರಿಯನ್ನು ಕಡಿಮೆ ಆಗದಲೇ ನೋಡ್ಕೋಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಸಮತೋಲಿತ ಆಹಾರ ಕೊಡಬೇಕು, ಸಾಮಾನ್ಯ ಆಹಾರ ಅಲ್ಲ. ಕಾಮನ್ ಆಗಿ ನಾವೆಲ್ಲ ಕೊಡ್ತಿರ್ತಕ್ಕಂಥ ಹೆಚ್ಚು ಪ್ರಮಾಣದಲ್ಲಿ ಒಂದು ಸ್ವಲ್ಪ 40% ಜನ ಸಮತೋಲಿತ ಆಹಾರ ಕೊಡ್ತಿದ್ದಾರೆ. ಇನ್ನು 60% ಜನ ನಮ್ಮ ಗ್ರಾಮ್ಯ ಭಾಗದಲ್ಲಿ ಸಾಮಾನ್ಯ ಆಹಾರವನ್ನು ಕೊಡ್ತಿದ್ದಾರೆ. ಹಾಲು ಹೆಚ್ಚು ಆಗಲಿಕ್ಕೆ ಸಮತೋಲಿತ ಆಹಾರ ಬೇಕು. ಜಸ್ಟ್ ಹಾಗೆ ಸುಮ್ಮನೆ ದೇಹ ಬೆಳವಣಿಗೆ ಮಾಡಿಕೊಂಡು ಅಲ್ಲಿ ಅಡ್ಡಾಡ್ಕೊಂಡಿರ್ತಕ್ಕಂಥ ರಾಸುಗಳಿಗೆ ಸಾಮಾನ್ಯ ಆಹಾರ ಕೊಟ್ಟರು ಸಹ ಸಾಕು. ಇದರಲ್ಲಂತೂ ಏನು ವ್ಯತ್ಯಾಸ ಇರೋದಿಲ್ಲ. ನೀವು ಮುಖ್ಯವಾಗಿ ಇಷ್ಟೇ ಗಮನಿಸಿ, ರಾಸುಗಳಿಗೆ ನೀವು ಸಮತೋಲಿತ ಆಹಾರ ಕೊಡಬೇಕಾ, ಸಾಮಾನ್ಯ ಆಹಾರ ಕೊಡಬೇಕಾ, ಅದನ್ನು ಗಮನಿಸಿದ್ರೆ ನಿಮ್ಮ ಡೈರಿ ಫಾರ್ಮಲ್ಲಿ ಹಾಲು ಅನ್ನೋದು ಯಾವತ್ತೂ ಡ್ರಾಪ್ ಆಗಲ್ಲ, ಕಡಿಮೆನೂ ಆಗಲ್ಲ. ಸೊ ರಾಸುಗಳು ಅಂದರೆ ಆ ಒಂದು ಹಸುಗಳಿಗೆ ನಿಮ್ಮ ಮೇಲೆ ಯಾವುದೇ ದ್ವೇಷ ಇರೋದಿಲ್ಲ. ಸೊ ನಾನು ಕಡಿಮೆ ಕೊಡಬೇಕು ಇವತ್ತು, ನನಗೆ ಈ ರೀತಿ ಯಾವುದೂ ಇರೋದಿಲ್ಲ. ನಾವು ಹೇಗೆ ಕೊಟ್ಟರೆ ಹಾಗೇನೆ. ಸೊ ಅದಕ್ಕೋಸ್ಕರ ನೀವು ಸಾಮಾನ್ಯ ಆಹಾರನ, ಸಮತೋಲಿತ ಆಹಾರ ಇವೆರಡನ್ನೂ ಸಹ ಗಮನದಲ್ಲಿಟ್ಕೊಂಡು ಸೊ ಒಳ್ಳೆ ಫೀಡನ್ನು ಕೊಡಿ, ಒಳ್ಳೆ ಹಾಲನ್ನು ಉತ್ಪಾದನೆ ಮಾಡಿ. ಸೊ ಇದು ಈ ಒಂದು ಮಾಹಿತಿ. ಖಂಡಿತ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.